ಕೈ ಕೊಡಿ ಮೇಡಮ್. ಯಾರ ಮನೆಗೆ ಬಂದು ಏನ್ ಮಾಡ್ತಾ ಇದ್ದೀರಾ ಸರ್? ಕಾರಣ ಇಲ್ಲದೆ ನಾವು ಬರಲ್ಲ. ನಿಮ್ಮ ಮನೇಲಿ ಒಡವೆ ಕಳೆದೋಗಿದೆ, ಅದನ್ನ ಮಾಡಿಸಿರೋದು ನಿಮ್ಮ ಸೊಸೆನೆ ಅಂತ ಕಂಪ್ಲೇಂಟ್ ಬಂದಿದೆ. ಯಾರು? ನಿಮ್ಮ ಹೆಂಡತಿ ಲೀಲಾ ಅವರು. ನಿಮ್ಮ ಸೊಸೆ ಪೊಲೀಸು ಅನ್ನೋ ಮರ್ಯಾದೆ ಇಲ್ಲದೆ ಬಾಯಿಗೆ ಬಂದಂಗೆ ಮಾತಾಡಿದ್ದಾರೆ. ನೀವು ಕಾನೂನು ತಿಳಿದವರು ಸರ್, ದಯವಿಟ್ಟು ಕೋಆಪರೇಟ್ ಮಾಡಿ. ಅಯ್ಯೋ, ಏಜೇನೆ ದುರ್ಗಾ ಅಕ್ಕನ ಕೈ ಬಿಟ್ರು ಅಂದ್ರೆ ದುರ್ಗಾ ಅಕ್ಕನ ಕೈಗೆ ಕೊಡ ಬೀಳೋದ್ ಗ್ಯಾರಂಟಿ. ಏಜೆ, ಮಂಜುಳಾ. ಎಸ್ ಸರ್. ಒಂದ್ ನಿಮಿಷ. ನನ್ನ ಸೊಸೆನೆ ಈ ಕೆಲಸ ಮಾಡಿದಾಳೆ ಅಂತ ಹೇಳೋದಕ್ಕೆ ನಿಮ್ಮ ಹತ್ರ ಸಾಕ್ಷಿ ಏನಿದೆ? ಮುಚ್ಚುಬಾಯಿ. ನನ್ನ ಸೊಸೆ ಬಗ್ಗೆ ಈ ತರ ಸುಳ್ಳು ಆರೋಪ ಹೊರಿಸಿದ್ರೆ ನಾನು ಒಪ್ಪಲ್ಲ. ನಾನು ಒಪ್ಪಬೇಕು ಅಂದ್ರೆ ಅದನ್ನ ಸಾಕ್ಷಿ ಸಮೇತ ಪ್ರೂವ್ ಮಾಡ್ಬೇಕು. 48 ಗಂಟೆ ಒಳಗೆ ಪ್ರೂವ್ ಮಾಡ್ತೀನಿ. ಮಾಡಕ್ಕಾಗ್ಲಿಲ್ಲ ಅಂದ್ರೆ ನಾನು ಈ ಮನೆ ಬಿಟ್ಟು ಹೋಗ್ತೀನಿ. ಹೌದು, ಈ ಮನೇಲಿ ನಾನು ಇರೋದಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳ್ತಿದ್ದೀರಲ್ಲ. ಒಂದ್ ವೇಳೆ ನನ್ನ ಕೈಲಿ ಪ್ರೂವ್ ಮಾಡೋದಕ್ಕಾಗ್ಲಿಲ್ಲ ಅಂದ್ರೆ ದುರ್ಗಾ ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ಮನೆ ಬಿಟ್ಟು ಹೋಗ್ತೀನಿ. ಇಲ್ಲ ಅಂದ್ರೆ ನಾನೇ ನಿನ್ನ ನಮ್ಮ ಮನೆಯಿಂದ ಹೊರಗಾಗ್ತೀನಿ. ನಾನು ಮನಸ್ಸು ಬದಲಾಯಿಸ್ಬಿಟ್ಟೆ ಮೇಡಮ್. ಆಗಿದ್ದಾಗ್ಲಿ ನಾನು ನಿಮ್ ಜೊತೆ ಇರ್ತೀನಿ. ನಿಜಾನಾ? ಹಾ ಮೇಡಮ್, ನಿಮ್ಗೋಸ್ಕರ ನನ್ ಕೆಲಸ ಹೋದ್ರೂ ಪರವಾಗಿಲ್ಲ. ಅಯ್ಯೋ ಬೇಡ, ಸುಮ್ನೆ ನಿಮ್ಗೆ ಯಾಕೆ ರಿಸ್ಕು? ಇದೇ ಜಾಗದಲ್ಲಿ ನನ್ನ ಒಡ ಹುಟ್ಟಿ ತಂಗಿದ್ದು ಅವಳಿಗೂ ಇದೇ ಪರಿಸ್ಥಿತಿ ಬರ್ತಿದ್ರೆ ನನ್ ಕೆಲಸ ಹೋಗುತ್ತೆ, ನನ್ಗೆ ಯಾಕೆ ರಿಸ್ಕ್ ಅಂತ ಸುಮ್ನೆ ಇರ್ತಿದ್ನ ಮೇಡಮ್? ಇಲ್ಲ ತಾನೆ. ಇವಾಗ ನಾನು ಏಜೆ ಸರ್ PA ಕೆಲಸ ಮಾಡೋದಕ್ಕಿಂತ ಒಬ್ಬ ತಂಗಿಗೆ ನಿಜವಾದ ಅಣ್ಣನ ಕೆಲಸ ಮಾಡ್ಬೇಕಾಗಿದೆ. ಅದನ್ನೇ ಮಾಡ್ತೀನಿ ಮೇಡಮ್. ನೀವು ಚೆನ್ನಾಗಿರ್ಬೇಕಷ್ಟೇ. ಅಣ್ಣ, ಏನ್ ಮೇಡಮ್ ನೀವು ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಟ್ಟು ಅವ್ರ ಕಣ್ಣಲ್ಲಿ ಅಳು ಬರ್ಸೋದನ್ ಬಿಟ್ಟು ನೀವೇ ಹೇಳ್ತಿದ್ದೀರಾ? ಕಣ್ಣೀರು ಓಡಿಸ್ಕೊಳ್ಳಿ ಮೇಡಮ್, ಇಲ್ಲಾಂದ್ರೆ ನಂಗೂ ಅಳು ಬರುತ್ತೆ.
ಹಲೋ ಹಲೋ, ನಾನ್ ದುರ್ಗಾ ಮಾತಾಡ್ತಾ ಇರೋದು. ಹಾ ಹೇಳಿ ಮೇಡಮ್. ಆ ಒಡವೆಗಳೆಲ್ಲ ನಿನ್ನ ಹತ್ರನೇ ಇದೆ ತಾನೆ? ಹಾ ಇದೆ ಮೇಡಮ್. ಅದನ್ನೆಲ್ಲ ಹುಷಾರಾಗಿ ತಗೊಂಡು ನಮ್ಮನೆ ಹತ್ರ ಬಾ. ಓ, ಬೇಟೆನ ನಾನು ಹುಡ್ಕೊಂಡ್ ಬರ್ತಿದೆ. ಅಂತೂ ಇಂತೂ ದೇವ್ ದಾರಿ ತೋರ್ಸ್ಬಿಟ್ಟ. ಸರಿ ಮೇಡಮ್, ಬರ್ತೇನೆ. ಎಷ್ಟೊತ್ತಿಗೆ ಬರ್ಬೇಕು ಮೇಡಮ್? ನಾಳೆ ಬೆಳಗ್ಗೆ 9 ಗಂಟೆಗೆ ಕರೆಕ್ಟ್ ಆಗಿ ನಮ್ಮನೆ ಹತ್ರ ಬಾ. ಬಾ ಬಾ, ಈ ಲೀಲಾ ಕೋಳಿ ಹಿಡಿಯೋ ತರ ನಿನ್ನೂ ಹಿಡಿದು ಬುಟ್ಟಿ ಒಳಗೆ ಹಾಕೊಂಡ್ಬಿಡ್ತಾಳೆ. ಓಕೆ ಮೇಡಮ್. ಒಂದ್ ನೆನ್ಪಿರ್ಲಿ, ಯಾವುದೇ ಕಾರಣಕ್ಕೂ ಯಾರಿಗೂ ಡೌಟ್ ಬರಬಾರ್ದು. ಡೌಟ್ ಅಲ್ಲ, ಕನ್ಫರ್ಮ್ ಆಯ್ತು ಬಿಡು. ಓಕೆ ಮೇಡಮ್. ಆದ್ರೆ ನನ್ ದುಡ್ಡಿನ ಬಗ್ಗೆ ಏನು ಹೇಳೇ ಇಲ್ಲ. ದುಡ್ಡು ಕೊಡ್ತೀನಿ ಅಂದ್ಮೇಲೆ ಕೊಡ್ತೀನಿ. ಒಡವೆನ ಈ ಕೈಯಿಂದ ಕೊಡು, ದುಡ್ಡನ್ನ ಆ ಕೈಯಿಂದ ಇಸ್ಕೊಂಡು ಹೋಗು. ಈಗ ನನ್ ಕೈಯಿಂದನೂ ರೆಡ್ ಹ್ಯಾಂಡ್ ಆಗಿ ಹಿಡಿತೀನಿ. ಹಾ ಓಕೆ ಮೇಡಮ್. ಅಯ್ಯೋ ಪಾಪಿ, ಮಾತೆತ್ತಿದ್ರೆ ಮನೆತನದ ಗೌರವ ಅದು ಇದು ಅಂತ ಕ್ವಿಂಟಲ್ ಗಟ್ಲೆ ಮಾತಾಡ್ತಿದ್ಯಲ್ಲೇ. ಆದ್ರೆ ಈಗ ಇಂಥ ಕೆಲಸ ಮಾಡ್ತಿದ್ಯಲ್ಲ. ಅಲ್ಲ, ಅಟ್ಲೀಸ್ಟ್ ಅಜ್ಜಿ ಮನ್ಸಿಗೆ ನೋವಾಗುತ್ತೆ ಅನ್ನೋದಾದ್ರೂ ಬೇಡ್ವಾ? ಒಡವೆ ನೋಡಿ ಹೇಗ್ ಬಾಯ್ ಬಿಡ್ತಿದ್ದಾಳೆ ನೋಡು. ಏಜೆ ಸೊಸೆ ಆಗೋಕೆ ನಾಲಾಯಕ್ಕೆ ಇವಳು. ಏಜೆ ನೋಡಿದ್ರೆ ನನ್ ಸೊಸೆ ಅಂತ ಬಾಯ್ ಬಿಡ್ಕೊಂಡು ಸಾಯ್ತಿರ್ತಾರೆ. ಆದ್ರೆ ಇವಳು ನೋಡಿದ್ರೆ ಎಂತ ಅಸಹ್ಯ. ಇದು ನಿಮ್ ಜಾಗ, ಸೇಫ್ ಆಗಿರಿ. ಬಿಡ್ಬಾರ್ದು ಇವಳನ್ನ. ಎಳ್ಕೊಂಡು ಹೋಗಿ ಒಡವೆ ಸಮೇತ ಏಜೆ ಮುಂದೆ ನಿಲ್ಸ್ಬೇಕು. ನಂಗೆ ಬರ್ತಿರೋ ಕೋಪಕ್ಕೆ ಇವಳು ನಿಲ್ಲೇ. ಬೇಡ ಬೇಡ, ದುರ್ಗಾ ನಾನು ಅನ್ಕೊಂಡಷ್ಟು ಈಸಿ ಅಲ್ಲ. ಏಜಿಗೆ ಸೊಸೆ ಮೇಲೆ ಅತಿಯಾದ ನಂಬಿಕೆ. ದುರ್ಗಾ ಹತ್ರ ಒಡವೆ ಇದೆ ಅಂತ ನಾನೇನಾದ್ರೂ ಹೇಳಿದ್ರೆ ಅವ್ರಲ್ಲಿ ಬಂದು ನೋಡೋದಿರ್ಲಿ, ನನ್ನ ಜೊತೆ ಬರೋದು ಇಲ್ಲ. ಬೇರೆ ಏನಾದ್ರೂ ಮಾಡಬೇಕು. ಹೌದು, ಬರೀ ಒಡವೆ ಸಮೇತ ಹಿಡಿದ್ರೆ ಸಾಲದು. ಅದನ್ನ ನನ್ನ ಹತ್ರ ಇಸ್ಕೊಂಡು ಹೋದ್ನಲ್ಲ ಆ ಕಳ್ ಸ್ವಾಮೀಜಿ, ಅವನನ್ನ ಮೊದಲು ಹಿಡಿಬೇಕು. ಹಿಡಿದು ಏಜೆ ಮುಂದೆ ತಂದು ನಿಲ್ಲಿಸ್ಬೇಕು. ಇದೆಲ್ಲ ಮಾಡಿಸಿದ್ದು ದುರ್ಗಾ ಅಂತ ಅವನ್ ಬಾಯಿಂದಾನೆ ಹೇಳಿಸ್ಬೇಕು. ಹೇಳಿಸ್ತೀನಿ. ಮತ್ತೇನ್ ಮಾಡೋದು ಮೇಡಮ್? ಒಬ್ರೇ ಹೋಗಿ. ಒಬ್ನೇನಾ? ಏನ್ರಿ ಹೆದರ್ಕೋತೀರಾ? ಗುಮ್ ಕಟ್ಕೊಂಡ್ ಹೋಗೋನು ಗ್ಯಾಂಗ್ಸ್ಟರ್, ಒಬ್ನೇ ಹೋಗೋನು ಮಾನ್ಸ್ಟರ್. ಓ ಸೂಪರ್ ಮೇಡಮ್, ಸೂಪರ್. ಬಟ್ ನಾನ್ ಕಾಮಿಡಿ ಸ್ಟಾರ್ ಮೇಡಮ್, ನಂಗೆ ಒಬ್ನೇ ಹೋಗಕ್ ಭಯ ಆಗುತ್ತೆ. ಏನ್ ಭಯ ಅಂತ ಸಾಯ್ತಿರಿ. ಸರಿ ಬನ್ನಿ, ಇಬ್ರು ಹೋಗೋಣ. ನಾನು ಹೊರಗಡೆ ನಿಂತು ಕಾವಲ್ ಕಾಯ್ತೀನಿ, ನೀವು ಒಳಗಡೆ ಹೋಗಿ ಡಿಶುಮ್ ಡಿಶುಮ್ ಅಂತ 4 ಬಾರಿಸಿ ಹೇಳ್ಕೊಂಡ್ ಬಂದ್ಬಿಡಿ. ಮೇಡಮ್ ಎಲ್ಲ ಓಕೆ, ಆದ್ರೆ ಒಂದು ಸಣ್ಣ ಚೇಂಜಸ್. ಏನು? ನಾನು ಹೊರಗಡೆ ಕಾಯ್ತೀನಿ, ನೀವು ಒಳಗಡೆ ಹೋಗಿ. ದುರ್ಗಾ ಮೇಡಮ್ ಗ್ಯಾಂಗ್ ಅಲ್ವಾ, ಒಂದು 10-15 ಜನ ಇರ್ಬಹುದು, ಅದಕ್ಕೆ ಕೇಳಿದೆ. ಮೇಡಮ್ ಹೀಗ್ ಮಾಡಿದ್ರೆಗೆ ನಾವಿಬ್ರು ಹೊರಗಡೆ ಇದ್ದು ಈಚೆ ಸರ್ನ ಒಳಗಡೆ ಕಳ್ಸೋಣವಾ? ಆಹಾ, ಕರೆದ ತಕ್ಷಣ ಹಂಗೆ ಬಂದ್ಬಿಡ್ತಾರೆ. ಮನೆ ಮುಂದೆ ಕಳ್ಳ ಬಂದಿದ್ದಾನೆ ಬನ್ನಿ ಅಂದ್ರೇನೆ ನೋಡಕ್ ಬರ್ಲಿಲ್ಲ, ಇನ್ ಹೀಗ್ ಕರೆದ್ರೆ ಬಂದ್ಬಿಡ್ತಾರಾ? ಏನು ಬೇಕಾಗಿಲ್ಲ, ನಾವಿಬ್ರೇ ಹೋಗೋಣ. ಹಂದಿ ತರ 100 ವರ್ಷ ಬದುಕೋಕ್ಕಿಂತ ನಂದಿ ತರ 3 ವರ್ಷ ಬದುಕೋಣ ಸಾಕು. ವಾವ್ ಸೂಪರ್ ಮೇಡಮ್, ನಿಮ್ ಡೈಲಾಗಿಗೆ ನನ್ ಎದೆಯಲ್ಲಿದ್ದ ಭಯ ಎಲ್ಲ ಸುರ್ಕಂತ ಹೋಗ್ಬಿಡ್ತು. ಸೂಪರ್ ಆಗಿದ್ರೆ ಆಪರೇಷನ್ ಕಳ್ ಸ್ವಾಮೀಜಿ ಸ್ಟಾರ್ಟ್ ಮೇಡಮ್. ಯಾರು? ಯಾರು ನೀವು? ನಾನು ಮಹಾಸ್ವಾಮೀಜಿಗಳ ಪರಮ ಭಕ್ತ. ಅವರ ಪಾದಕಮಲಕ್ಕೆ ಅಡ್ಡ ಬಿದ್ದು ಆಶೀರ್ವಾದ ತಗೊಳ್ಳೋಣ ಅಂತ ಬಂದಿದ್ದೀನಿ. ಆಶೀರ್ವಾದ ಮಾಡಿ. ಸ್ವಾಮೀಜಿನ? ಇಲ್ಲ ಸ್ವಾಮಿಗಳಿಲ್ಲವಲ್ಲ, ಹೋಗ್ರಿ ಇಲ್ಲಿಂದ. ಏನ್ ಸ್ವಾಮೀಜಿ ಹಿಂಗ್ ಮಾತಾಡ್ತಿದ್ದೀರಾ? ನಿಮ್ಗೆ ಶಾರ್ಟ್ ಟೈಮ್ ಮೆಮೊರಿ ಲಾಸ್ ಏನಾದ್ರು ಇದೆಯಾ? ನೀವು ಸ್ವಾಮೀಜಿ ಅನ್ನೋದು ನೀವೇ ಮರ್ತು ಬಿಟ್ಟಿದ್ದೀರಾ? ಪರವಾಗಿಲ್ಲ, ಇರ್ಲಿ ಬಿಡಿ. ನಿಮ್ದೊಬ್ರು ಪರಮ ಭಕ್ತ ಇದ್ದಾರೆ, ಅವ್ರ ಮುಖ ನೋಡಿದ್ರೆ ನಿಮ್ಗೆ ನೆನಪಾಗಬಹುದು. ಯಾರ ಮುಖ? ನನ್ ಮುಖ.
ಹೋದ್ರೆ ಹೇಳ್ತೀನಿ ಮೇಡಮ್, ಹೇಳ್ತೀನಿ. ಅವತ್ತು ಮನೆಗೆ ಬಂದು ಲೀಲಾ ಮೇಡಮ್ ಅವ್ರ ಹತ್ರ ದೇವಸ್ಥಾನದನಂತ ಸುಳ್ಳು ಹೇಳಿ ಒಡವೆಗಳನ್ನ ಇಸ್ಕೊ ಅಂತ ಹೇಳಿದ್ದು ದುರ್ಗಾ ಮೇಡಮ್ ಅವರು. ಯಾವ್ಯಾವ ಒಡವೆಗಳಿದ್ದಾವೆ, ಎಷ್ಟೆಷ್ಟಿದ್ದಾವೆ ಅಂತ ಹೇಳಿಕೊಟ್ಟಿದ್ದು ದುರ್ಗಾ ಮೇಡಮ್ ಅವರೇ. ಈ ಕೆಲಸ ಮಾಡೋದಕ್ಕೆ ನನಗೊಂದು ₹1,00,000 ಕೊಟ್ಟಿದ್ದು ಕೂಡ ಈ ದುರ್ಗಾ ಮೇಡಮ್ ಅವರೇ. ಈಗ್ಲಾದ್ರೂ ನಂಬ್ತೀರಾ ಹೆಜ್ಜೆ? ದುರ್ಗಾ, ಏನಿದೆಲ್ಲ? ಅಯ್ಯಯ್ಯೋ, ದುರ್ಗಾಕ್ಕ ಒಪ್ಕೊಂಡೇ ಬಿಟ್ರಾ? ಇಷ್ಟೆಲ್ಲ ಆದ್ಮೇಲೂ ನಾನು ಪ್ರೂವ್ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಅನ್ನಿಸ್ತಾ ಇದೆ. ಐ ಆಮ್ ರಿಯಲಿ ಸಾರಿ. ನಾನು ನನ್ನ ಸೋಲನ್ನ ಒಪ್ಕೋತಾ ಇದ್ದೀನಿ. ನಾನು ತಪ್ಪು ಮಾಡ್ಬಿಟ್ಟಿದ್ದೀನಿ. ನನ್ನ ತಪ್ಪನ್ನು ನಾನು ಒಪ್ಕೋತಾ ಇದ್ದೀನಿ. ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದ್ರಿ? ಕಬೋರ್ಡ್ ಓಪನ್ ಮಾಡಿ. ಯಾಕೆ? ಅದೇ ಆ ಒಡವೆ ತಂದ್ಕೊಟ್ನಲ್ಲ ಕಳ್ಳ, ಅದನ್ನ ಎಲ್ಲರಿಗೂ ತೋರ್ಸಕ್ಕೆ. ಯಾವ ಒಡವೆ? ನನಗೊಂದು ಅರ್ಥ ಆಗ್ತಾ ಇಲ್ಲ. ಎಲ್ಲ ಅರ್ಥ ಆಗುತ್ತೆ. ಸೈಲೆಂಟ್ ಆಗಿ ಲಾಕ್ ಓಪನ್ ಮಾಡಿ. ಏನಿದೆಲ್ಲ? ಹೌದು ಏಜೆ, ಆ ಕಳ್ಳ ಕೊಟ್ಟು ಒಡವೆನ ಇವ್ರ ಕಬೋರ್ಡ್ ಅಲ್ಲಿ ಇಟ್ಟಿದ್ನ ನಾನೇ ನನ್ನ ಕಣ್ಣಾರೆ ನೋಡಿದೀನಿ. ಈಗ ಓಪನ್ ಮಾಡಿ ಅಂದ್ರೆ ಹಿಂದೆ ಮುಂದೆ ನೋಡ್ತಿದ್ದಾರೆ. ಸಿಕ್ಕಾಕೋತೀನಿ ಅನ್ನೋ ಭಯ ಅವ್ರಿಗೆ ಅಲ್ವಾ ದುರ್ಗಾ ಅವ್ರೆ? ಮುಖ ನೋಡಿದ್ ಸಾಕು, ಕಬೋರ್ಡ್ ಓಪನ್ ಮಾಡಿ. ಯಾಕೆ ಹಿಂಸೆ ಕೊಡ್ತಾ ಇದ್ದೀರಾ? ಈಗ ಆಲ್ರೆಡಿ ಮನ್ಸಿಗೆ ನೋವಾಗಿದೆ, ಅದ್ರ ಮೇಲೆ ಬರ ಎಳಿಬೇಡಿ. ಏಜೆ, ಇವ್ರನ್ ಮಾತ್ರ ನಂಬೇಡಿ. ಇವ್ರ ಮನೆ ಬಿಟ್ಟು ಹೋಗ್ತೀನಿ ಅಂದಿದ್ದು ನಿಮ್ ಮೇಲಿರೋ ಪ್ರೀತಿ ವಿಶ್ವಾಸಕ್ಕಲ್ಲ. ಲೀಲಾಗೆಲ್ಲ ಗೊತ್ತಾಗ್ಬಿಟ್ಟಿದೆ, ಎಲ್ಲ ಸಿಕ್ಕಾಕ್ಸ್ತಿಳೇನೋ ಭಯಕ್ಕೆ. ಎಲ್ಲ ಬರೀ ನಾಟಕ. ಆದ್ರೆ ಇದನ್ನೇನಂತ ಪ್ರೂವ್ ಮಾಡೋವರೆಗೂ ನಾನು ಇವ್ರಿಗೆಲ್ಲೂ ಹೋಗಕ್ ಬಿಡಲ್ಲ. ನೀವ್ ಕಬೋರ್ಡ್ ಓಪನ್ ಮಾಡ್ಲೇಬೇಕು. ಸರಿ ಆಯ್ತು, ಓಪನ್ ಮಾಡ್ತೀನಿ.
ಓಪನ್ ಮಾಡಿ. ನನ್ ಕೈಯಲ್ಲಿ ಇವ್ರು ತಪ್ಪು ಮಾಡಿಲ್ಲ ಅಂತ ಒಪ್ಕೊಳಕ್ ಆಗಲ್ಲ, ಆದ್ರೆ ಇವ್ರ ತಪ್ಪನ್ನ ಪ್ರೂವ್ ಮಾಡಕ್ ಆಗಿಲ್ಲ ಅಂತ ಒಪ್ಕೋತೀನಿ. ನನ್ ಮಾತ್ ಕೊಟ್ಟಂತೆ ನಾನು ಈ ಮನೆ ಬಿಟ್ಟು ಹೋಗ್ತೀನಿ. ಲೀಲಾ, ನಿಮ್ ಬುದ್ಧಿವಂತಿಕೆ ಮುಂದೆ ನಾನ್ ಸೋತೋದೆ. ಆದ್ರೆ ಒಂದ್ ವಿಷಯ ನೆನ್ಪಿಟ್ಕೊಳ್ಳಿ, ಸತ್ಯ ಅನ್ನೋದು ಬೂದಿಗ್ ಮುಚ್ಚಿರೋ ಕೆಂಡ ಇದ್ದಾಗೆ, ಒಂದಲ್ಲ ಒಂದಿನ ಹೋಗಿ ಆಡೇ ಆಡುತ್ತೆ. ಅಲ್ಲಿವರೆಗೂ ನಿಮ್ಗೆ ಯಾರಿಗೂ ನನ್ ಮುಖ ತೋರ್ಸಲ್ಲ. ಐದ್ ನಿಮಿಷ ಟೈಮ್ ಕೊಡಿ, ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋತೀನಿ. ಲೀಲಾ, ಲೀಲಾ, ರಾಮ್ ಅವಳನ್ನ ತಡೆಯೋ. ನನ್ ಮೇಲೆ ಚಾಲೆಂಜ್ ಮಾಡಿ ಸೋತಿದ್ದಕ್ ತಾನೆ ನೀವು ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡಿದ್ವಿ. ಈಗ ನಾನೇ ಹೇಳ್ತಾ ಇದ್ದೀನಿ, ದಯವಿಟ್ಟು ಮನೆ ಬಿಟ್ಟು ಹೋಗ್ಬೇಡಿ. ನೀವೀ ಮನೆಗ್ ಸೇರಿದವರು, ಈ ಮನೆನ ಬೆಳಗಕ್ ಬಂದವರು, ಅತ್ತೆ ಅನ್ನೋ ಸ್ಥಾನನ ಅಲಂಕರಿಸಕ್ ಬಂದವರು. ನಿಮಗ ಯೋಗ್ಯತೆ ಇದೆಯೋ ಇಲ್ವೋ ಅದು ಎರಡನೇ ಮಾತು. ಆದ್ರೆ ನೀವು ನಮಗ ಅತ್ತೆ ಸ್ಥಾನದಲ್ಲಿದ್ದೀರ. ನಾವು ನಿಮಗ್ ಗೌರವ ಕೊಡ್ಲೇಬೇಕು. ನೀವು ತಪ್ಪು ಮಾಡಿದೀರಾ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನೀವೇ ಮನೆ ಬಿಟ್ಟು ಹೋಗೋದು ಎಷ್ಟು ಸರಿ? ತಪ್ಪು ಮಾಡದೇ ಇರೋ ಮನುಷ್ಯ ಈ ಜಗತ್ತಲ್ಲಿದ್ದಾನ? ಖಂಡಿತ ಇಲ್ಲ. ನಾನು ಈ ಮನೆಗೆ ಸೊಸೆಯಾಗಿ ಬಂದಾಗ ಒಂದಲ್ಲ ಒಂದ್ ತಪ್ಪು ಮಾಡಿನೇ ನಾನು ಕಲ್ತಿದ್ದೀನಿ. ನೀವಿವತ್ತೊಂದು ತಪ್ಪು ಮಾಡಿದೀರ, ಹೋಗ್ತಾ ಹೋಗ್ತಾ ನೀವು ಕಲಿತೀರ. ನೀವೀಗ ಮನೆ ಬಿಟ್ಟು ಹೋದ್ರೆ ನೀವು ಮಾತ್ರ ಹೋಗಲ್ಲ, ಈ ಮನೆ ಮರ್ಯಾದೆನೂ ನಿಮ್ ಜೊತೆಗೆ ಹೋಗುತ್ತೆ. ಯಾಕೆಂದ್ರೆ ನೀವಿವಾಗ ಬರೀ ಲೀಲಾ ಅಲ್ಲ, ಏಜೆ ಹೆಂಡತಿ ಲೀಲಾ. ನಮಗೋಸ್ಕರ ಅಲ್ದೆ ಹೋದ್ರು, ಈ ಮನೆ ಮರ್ಯಾದೆ ಉಳ್ಸಕ್ಕೋಸ್ಕರನಾದ್ರೂ ನೀವಿಲ್ಲಿರ್ಲೇಬೇಕು. ಏಜೆ ಹತ್ರ ನಾನ್ ಮಾತಾಡ್ತೀನಿ, ಅವ್ರ ಕಾಲಕ್ಕೆ ಬಿದ್ದಾದ್ರೂ ನಾನ್ ಒಪ್ಪಿಸ್ತೀನಿ. ನೀವು ಮನೆ ಬಿಟ್ಟು ಹೋಗ್ಬಾರ್ದು. ಏಜೆ, ಕೈ ಮುಗಿದ್ ಬೇಡ್ಕೋತೀನಿ, ದಯವಿಟ್ಟು ಅವ್ರನ್ನ ಇಲ್ಲಿಂದ ಕಳಿಸ್ಬೇಡಿ. ಹೌದು ಏಜೆ, ದಯವಿಟ್ಟು ನಮ್ಮ ಅತ್ತೆನ ಕ್ಷಮಿಸಿ. ಇಷ್ಟೆಲ್ಲ ಆದ್ಮೇಲೂ ನೀವು ಅವ್ರನ್ನ ಕ್ಷಮಿಸಲ್ಲ ಅಂದ್ರೆ, ಅವ್ರ ಮನೆ ಬಿಟ್ಟು ಹೋಗೋದೇ ನಿಮ್ ಕೊನೆ ನಿರ್ಧಾರ ಆಗಿದ್ರೆ, ಅವ್ರೊಬ್ರೇ ಹೋಗಲ್ಲ, ನಾವು ಹೋಗ್ತೀವಿ. ಎಸ್, ಅವಳು ಫಾಲೋ ಮಾಡಿದ್ ನಿಜ, ಆದ್ರೆ ಬಿಸ್ಕೆಟ್ ಹಾಕಿ ಫಾಲೋ ಮಾಡೋ ಹಾಗೆ ಮಾಡಿದ್ದು ನಾನೇ.
ನಾನ್ ದುರ್ಗಾ ಮಾತಾಡ್ತಾ ಇರೋದು. ಸರಿ, ಲೀಲಾ ನನ್ನ ಮುಖವಾಡ ಕಳ್ಚಿ ನನ್ನ ಬಣ್ಣ ಬಯಲ್ ಮಾಡ್ಬೇಕು ಅಂತ ಇದ್ಲು. ಪಾಪ ಅವಳಿಗೆ ಗೊತ್ತಿಲ್ಲ ಅವಳು ನೋಡಿದ್ದು ನಾನ್ ಆಡಿದ ಬಣ್ಣದ ನಾಟಕ ಅಂತ. ಅವಳಿಗೆ ಗೊತ್ತಿಲ್ಲದೆ ಇರೋ ಹಾಗೆ ಅವಳ ಕೈಯಲ್ಲಿ ಗುದ್ಲಿ ಕೊಟ್ಟು ಅವಳ ಕೈಯಲ್ಲೇ ಹಳ್ಳ ತೋಡ್ಸಿ ಅವಳು ತೋಡಿರೋ ಹಳ್ಳಕ್ಕೆ ಅವಳೇ ಬೀಳೋ ಹಾಗೆ ಮಾಡ. ಇದು ದುರ್ಗಾ ಅಂದ್ರೆ. ಆದ್ರೂ ಅಕ್ಕ ನೀವ್ ಸಾಮಾನ್ಯದವರಲ್ಲ. ನಿಮ್ ಮುಖದಲ್ಲಿದ್ ಭಯ, ಏಜೆ ಮುಂದೆ ಆಡಿದ ಕಣ್ಣೀರ್ ಡ್ರಾಮ, ವಾ ವಾ ವಾ, ನಿಮ್ಗೆ ಬೆಸ್ಟ್ ಪರ್ಫಾರ್ಮರ್ ಅಂತ ಅವಾರ್ಡ್ ಕೊಡ್ಬೇಕು. ಹೌದು ಹೌದು, ಕೊಡ್ಲೇಬೇಕು. ಬರೀ ಬೆಸ್ಟ್ ಪರ್ಫಾರ್ಮರ್ ಅವಾರ್ಡ್ ಅಲ್ಲ, ಬೆಸ್ಟ್ ವಿಲನ್ ಅವಾರ್ಡ್ ಕೊಡಿಸ್ಬೇಕು. ಹೌದು, ನಾನ್ ವಿಲನ್ನೇ. ಆದ್ರೆ ನಿನ್ನನ್ ಮಾತ್ರ ನೀನ್ ಹೀರೋಯಿನ್ ಅಂತ ಅನ್ಕೋಬೇಡ. ಯಾಕೆಂದ್ರೆ ಹೀರೋಯಿನ್ಗೆ ಗೆಲ್ಲೋ ತಾಕತ್ತಿರತ್ತೆ, ನಿನಗದಿಲ್ಲ. ನಿಮ್ ತರ ಮೋಸ ಮಾಡಿ ಗೆಲ್ಲೋದನ್ನ ತಾಕತ್ತನ್ನಲ್ಲ, ತುಳಿಯೋದು ಅಂತಾರೆ. ಲೀಲಾ, ನೀನ ತುಂಬಾ ಸಿಂಪಲ್ ಆಗಿ ಗೇಜ್ ಮಾಡ್ಬಿಟ್ಟೆ. ಇಂತ ಕುತಂತ್ರ ಐಡಿಯಾ ನಿನಗ್ ಬರುತ್ತೆ ಅಂತ ನಾನ್ ಯೋಚನೆನೂ ಮಾಡಿರ್ಲಿಲ್ಲ. ಬರೋಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ಇಂತ ಐಡಿಯಾ ಬರೀ ಮನೆ ಹಾಳ್ರಿಗೆ ಮಾತ್ರ ಬರುತ್ತೆ, ನಮ್ಮಂತವ್ರಿಗೆ ಬರಲ್ಲ. ಇಷ್ಟಾದ್ರೂ ಬುದ್ಧಿ ಬರ್ಲಿಲ್ಲ ಅಲ್ಲ ನಿನ್ಗೆ? ಖಂಡಿತ ನಾನ್ ಸತ್ರು ನಿಂತರ ಕೇಡ್ ಬುದ್ಧಿ ಬರಲ್ಲ. ಸೋತಿರೋ ಬಾಯಲ್ಲಿ ಈ ತರ ಮಾತ್ ಬರ್ದೆ ಇನ್ನೆಂಥ ಮಾತ್ ಬರುತ್ತೆ ಅಲ್ವಾ ಲಕ್ಷ್ಮಿ ಅಕ್ಕ? ಅದೇ ಮತ್ತೆ ನಮ್ ದುರ್ಗಾ ಅಕ್ಕ ಇವಳು ಆಪೋಸಿಟ್ ನಿಂತು ಗೆದ್ಬಿಟ್ರಲ್ಲ ಅಂತ ಬರ್ನಿಂಗ್ ಆಗ್ತಿರ್ಬೇಕು ಅಲ್ವಾ? ಮೋಸದ ಗೆಲ್ಗಿಂತ ನಿಯತ್ತಾಗಿ ಸೋಲೋದ್ರಲ್ಲೇ ಖುಷಿ ಇದೆ. ಒಂದ್ ಚೆನ್ನಾಗ್ ನೆನ್ಪಿಡ್ಕೊ, ಇವತ್ ನಿನ್ ಟೈಮ್ ಚೆನ್ನಾಗಿದೆ, ನಾಳೆ ನಂಗೂ ಟೈಮ್ ಬರುತ್ತೆ. ನಾನು ಏನು ಅಂತ ಪ್ರೂವ್ ಮಾಡ್ತೀನಿ. ಆತರ ಎಲ್ಲ ಹಳೆ ಡೈಲಾಗ್ ಹೊಡಿತೀನಿ ಅನ್ಕೊಂಡ್ಯಾ? ಆದ್ರೂ ಹೇಳ್ತೀನಿ ಕೇಳು. ಚಾಣಕ್ಯಂತರ ತಂತ್ರಕ್ಕೆ ಪ್ರತಿ ತಂತ್ರ ಮಾಡ್ತೀನಿ. ಮುಳ್ಳನ್ನ ಮುಳ್ಳಿಂದಾನೇ ತೆಗಿಬೇಕು ಅನ್ನೋದು ಹಳೆಗಾದೆ. ಮುಳ್ಳನ್ನ ಬಟ್ಟೆ ಪಿನ್ನಿಂದನೂ ತೆಗಿಬಹುದು ಅನ್ನೋದನ್ನ ಇಲ್ಲಿ ಪ್ರೂವ್ ಮಾಡ್ತಾಳೆ. ನಿನ್ ಮುಖವಾಣನ ಕಳ್ಸ್ತೀನಿ. ಇವತ್ ಯಾವ ಏಜೆ ನಿನ್ ದುರ್ಗನ್ ಭಿಕ್ಷೆಯಲ್ಲಿ ಮನೇಲಿದ್ಯಾ ಅಂತ ಹೇಳಿದಾರೋ ಅದೇ ಏಜೆ ದುರ್ಗಾ ನಿಂಗೆ ಮನೇಲಿರಕ್ ಯೋಗ್ಯತೆ ಇಲ್ಲ, ಮನೆ ಬಿಟ್ಟು ಹೋಗು ಅನ್ನೋ ಹಾಗೆ ನಾನ್ ಮಾಡ. ಅವ್ರು ಇಷ್ಟು ಬೇಗ ರಿಕವರ್ ಆಗ್ತಿದ್ದಾರೆ ಅಂದ್ರೆ ಅವರನ್ನು ಹಾಸ್ಪಿಟಲ್ ಇಂದ ಮನೆ ಕರ್ಕೊಂಡ್ ಬಂದ್ರಲ್ಲ, ಅದೇ ಕಾರಣ. ಪೇಷಂಟ್ ರಿಕವರಿ ಆಗ್ಬೇಕು ಅಂದ್ರೆ ಬರೀ ಮೆಡಿಸಿನ್ ಮುಖ್ಯ ಆಗಲ್ಲ, ಪ್ರೀತಿ ಕಾಳಜಿನೂ ಮುಖ್ಯ ಆಗುತ್ತೆ. ಆ ಕೇರಿಂಗು ನಿಮ್ಮ ವೈಫ್ ಕಡೆಯಿಂದ ತುಂಬಾ ಚೆನ್ನಾಗಿ ಸಿಕ್ಕಿದೆ. ಒಡವೆಗಳು ಹೋಗಿದ ಕಾರಣ ದುರ್ಗಾ ದುರ್ಗಾ ದುರ್ಗಾ. ನಾನೆಷ್ಟೇ ಬೈದ್ರು ಮತ್ತೆ ಬಂದು ಮಾತಾಡಿಸ್ತೀಯ, ಊಟಕ್ಕೆ ಕರಿತೀಯ, ಮನೆ ಒಗ್ಗಟ್ಟಿನ ಬಗ್ಗೆ ಯೋಚನೆ ಮಾಡ್ತೀಯ. ಇಷ್ಟು ಒಳ್ಳೆ ಮನ್ಸಿರು ನೀನು ದುರ್ಗಾ ವಿಚಾರದಲ್ಲಿ ಯಾಕೆ ಹೀಗೆ ನಡ್ಕೋತಿದ್ಯಾ? ನನಗೆ ನೀನ್ ಯಾಕೆ ಅರ್ಥ ಆಗ್ತಾ ಇಲ್ಲ?
ನಂಗೂ ಅದೇ ಅರ್ಥ ಆಗ್ತಿಲ್ಲ. ನಿಮಗೆ ಯಾಕೆ ನಾನ್ ಅರ್ಥ ಆಗ್ತಿಲ್ಲ? ನಿಮ್ಗೆ ಯಾಕೆ ಅವ್ರ ಮೇಲೆ ಅಷ್ಟು ನಂಬಿಕೆ? ನನ್ ಮೇಲೆ ಯಾಕೆ ಅಷ್ಟು ಅಪನಂಬಿಕೆ?